ಇವತ್ತು ನಾವು ಸೀರಿಯಸ್ ಆಗಿ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀವಿ ಇವತ್ತು. ಆಮೇಲೆ ಕಾಲೇಜ್ ಬಗ್ಗೆ ಒಂದು ಚೂರು ಅವರಿಗೆ ಯಾವುದೇ ರೀತಿಯಾದ ಒಂದು ಕಾಳಜಿ ಇಲ್ಲ. ಆಸ್ ಎ ಪ್ರಿನ್ಸಿಪಾಲ್ 3000 ಜನ 2800 ಜನ 700 ಜನ ಮಕ್ಕಳು ಇಲ್ಲಿ ಓದಕ್ಕೆ ಬರ್ತಾ ಇದ್ದಾರೆ ಮುನ್ಸಿಪಲ್. ಯಾವುದೇ ರೀತಿಯ ಇಲ್ಲಿ ಒಂದು ವ್ಯವಸ್ಥೆ ಇಲ್ಲ ಮಕ್ಕಳಿಗೆ. ಒಂದು ಟಾಯ್ಲೆಟ್ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಈಗ ನೀರು ಬರ್ತಾ ಇಲ್ಲ ಅಂತಾರೆ. ನಾವೆಲ್ಲ ಹೋದಾಗಲ್ಲಿ ನೋಡಿದ್ರೆ ಎಲ್ಲ ಫುಲ್ ಎಷ್ಟಿದೆ, ಎಲ್ಲ ಗೂಡೆಲ್ಲ ಕಟ್ಟಿದೆ, ಯಾರು ಕ್ಲೀನಿಂಗ್ ಇಲ್ಲ. ಇಲ್ಲಿ ಏನಾಗಿದೆ ಕಾಲೇಜ್ ಬಗ್ಗೆ ಅನ್ನೋದು ಮಾಹಿತಿ ಇಲ್ಲ ಒಂದು ಪ್ರಿನ್ಸಿಪಾಲ್ ಸಾಹೇಬರಿಗೆ. ಇವತ್ತು ಕಾಲೇಜ್ ವುಮೆನ್ಸ್ ಕಾಲೇಜು CDC ಕಮಿಟಿ ಮೀಟಿಂಗ್ ಇತ್ತು ಇವತ್ತು. ಶಾಸಕರು ಬರಬೇಕಾಗಿತ್ತು. ಶಾಸಕರು ಏನೋ ವಿನಾಕಾರಣ ಅವರ್ಯಾರೋ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಬರೋಕ್ಕಾಗಲಿಲ್ಲ. ಅವರೇ ಯಾಕಂದರೆ ಕಾಲೇಜಿಗೆ ಅವರೇ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಪ್ರೆಸಿಡೆಂಟು ಅಧ್ಯಕ್ಷರು ಅವರೇ ಇರ್ತಾರೆ. ಸೊ ಅದರಿಂದ ಅವರ ಅನುಮತಿ ಮೇಲೆ ನಾವು ಇವತ್ತು CDC ಮೆಂಬರ್ಸ್ ಎಲ್ಲ ಬಂದು ಇವತ್ತು ಮೀಟಿಂಗ್ ಮಾಡಿದ್ವಿ. ಈಗ ಸುಮಾರು 4 ತಿಂಗಳಿಂದ ನಾವು ಕಾಲೇಜಿಗೆ ಮೀಟಿಂಗ್ ತಿಂಗಳ ಮೀಟಿಂಗ್ ಮಾಡ್ತಾಯಿದ್ವಿ. ಬಟ್ ಈಗ ಏನಾಗಿದೆ ಅಂದರೆ 4 ತಿಂಗಳಿಂದ ಕೂಡ ನಾವೇನು ಕ್ವಶನ್ ಮಾಡಿದ್ದೀವೋ ಇದುವರೆಗೂ ಒಂದು ಕೆಲಸ ಆಗಲಿಲ್ಲ. ಕಾಲೇಜಲ್ಲಿ ಬಂದಾಗೆಲ್ಲ ನಮಗೆ ಆಶ್ವಾಸನೆ ಅಷ್ಟೇ, ಇದು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಸೊ ಅದರಿಂದ ಇವತ್ತು ನಾವು ಸೀರಿಯಸ್ ಆಗಿ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀವಿ ಇವತ್ತು. ಆಮೇಲೆ ಕಾಲೇಜ್ ಬಗ್ಗೆ ಒಂದು ಚೂರು ಅವರಿಗೆ ಯಾವುದೇ ರೀತಿಯಾದ ಒಂದು ಕಾಳಜಿ ಇಲ್ಲ. ಆಸ್ ಎ ಪ್ರಿನ್ಸಿಪಾಲ್ 3000 ಜನ 2800 ಜನ 700 ಜನ ಮಕ್ಕಳು ಇಲ್ಲಿ ಓದಕ್ಕೆ ಬರ್ತಾ ಇದ್ದಾರೆ ವುಮೆನ್ಸ್ ಕಾಲೇಜಲ್ಲಿ. ಬಟ್ ಯಾವುದೇ ರೀತಿಯ ಇಲ್ಲಿ ಒಂದು ವ್ಯವಸ್ಥೆ ಇಲ್ಲ ಮಕ್ಕಳಿಗೆ. ಒಂದು ಟಾಯ್ಲೆಟ್ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಈಗ ನೀರು ಬರ್ತಾ ಇಲ್ಲ ಅಂತಾರೆ. ನಾವೆಲ್ಲ ಹೋದಾಗಲ್ಲಿ ನೋಡಿದ್ರೆ ಎಲ್ಲ ಫುಲ್ ಎಷ್ಟಿದೆ, ಎಲ್ಲ ಗೂಡೆಲ್ಲ ಕಟ್ಟಿದೆ, ಯಾರು ಕ್ಲೀನಿಂಗ್ ಇಲ್ಲ. ಇಲ್ಲಿ ಕಾಲೇಜ್ ಅಂದರೆ ಒಂಥರ ಅವ್ರಿಗೆ ಒಂಥರ ಗೌರ್ಮೆಂಟ್ ಕಾಲೇಜ್ ಅಂದರೆ ಒಂಥರ ಅವ್ರಿಗೇನೋ ಒಂಥರ. ಬಟ್ ಇವ್ರ ಪ್ರಿನ್ಸಿಪಾಲ್ ರೂಮ್ ಮಾತ್ರ ಸೂಪರಾಗಿ 5 ಸ್ಟಾರ್ ಹೋಟ್ಲ್ ಥರ ಕಟ್ಕೊಂಡಿದ್ದಾರೆ. ಅದೇ ನಮ್ಮ ಬಡ ಮಕ್ಕಳು ಬರೋವಂಥ ಕಾಲೇಜಿಗೆ ಒಂದು ಚೂರು ಅಲ್ಲಿ ವ್ಯವಸ್ಥೆ ಆಗಲಿ, ಒಂದು ಹೋಗಿ ಅಟ್ಲೀಸ್ಟ್ ಏನಾಗಿದೆ ಕಾಲೇಜ್ ಬಗ್ಗೆ ಅನ್ನೋದು ಮಾಹಿತಿ ಇಲ್ಲ ಅವ್ರು ನಮ್ಮ ಪ್ರಿನ್ಸಿಪಾಲ್ ಸಾಹೇಬರಿಗೆ. ಸೊ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಏನೋ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಕೊಡ್ತಾ ಇದ್ದಾರೆ 3-4 ತಿಂಗಳಿಂದ. ನೋಡೋಣ, ನಾವು ಅದಕ್ಕೆ ಒಂದು ವಾರ ಟೈಮ್ ತೊಗೊಂಡಿದ್ವಿ. ಒಂದು ವಾರ ಇದು ನಾವು ಶಾಸಕರ ಗಮನಕ್ಕೂ ಕೊಡ್ತೀವಿ. ನಮ್ಮ MLC ಅನಿಲ್ನ ಗಮನಕ್ಕೂ ಬಂದಿದೆ. ಮತ್ತು ನಾವು ಏನು ಎಜುಕೇಷನ್ ಮಿನಿಸ್ಟರ್ ಹತ್ರನೂ ಕೂಡ ಹೋಗಿ ಅವ್ರಿಗೊಂದು ಗಮನಕ್ಕೆ ತರ್ತೀವಿ. ಈ ಒಂದು ಕೋಲಾರ ವುಮೆನ್ಸ್ ಕಾಲೇಜನ್ನು ಅಭಿವೃದ್ಧಿ ಮಾಡೋಕ್ಕೆ ನಾವು ಇಡೀ ನಮ್ಮ CDC ಮೆಂಬರ್ಸ್ ಪಣ ತೊಟ್ಟು ಕೆಲಸ ಮಾಡೋಕ್ಕೆ ನಾವು ಇದ್ರಾಗ ನಿಂತು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ಒಂದು ಈ ವುಮೆನ್ಸ್ ಕಾಲೇಜ್ನ ಒಂದು ಟಾಪ್ ಲೆವೆಲ್ ತೊಗೊಂಡು ಹೋಗ್ಬೇಕನ್ನೋ ನಮಗೊಂದು ಆಸೆ ಇದೆ. ಆ ಒಂದು ಆಸೆಯಿಂದ ನಾವು ಇಲ್ಲಿ ಯಾವುದೇ ರೀತಿ ಇದರಿಂದ ಒಂದು ನಮ್ಮ ಕಮಿಟಿ ಮಾಡಿದ್ದಾರೆ, MLA ಸಾಹೇಬರು ಮಾಡಿದ್ದಾರೆ. ಆ ಒಂದು ಇದನ್ನು ಉಳಿಸ್ಕೊಂಡು ಹೋಗೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆಗಿದೆ, ಎಲ್ಲ ತನಿಖೆ ಮಾಡ್ತಾ ಇದ್ದೇವೆ. ನಮ್ಮ ರಘಣ್ಣ ಅವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಅದನ್ನು ಬಿಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸುಮಾರು ಇಲ್ಲಿ ಬಿಲ್ಸ್ ಎಲ್ಲ ಅವೇರ್ ಆಗಿದೆ. ಸೊ ಅದನ್ನು ನಮ್ಮ ರಘಣ್ಣ ಅವರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕಂತ ಅದನ್ನು ಅವ್ರ ಮುಖಾಂತರ ನಾವು ಹಿರಿಯರ ಮುಖಾಂತರ ನಾವು ಅದನ್ನು ಪರಿಶೀಲನೆ ತೊಗೊಂಡು ಎಲ್ಲಿ ತೊಗೊಂಡೋಗ್ಬೇಕು, ಅದನ್ನು ಹೆಂಗೆ ಮಾಡಬೇಕು, ಅಲ್ಲಿ ಸ್ಟೇಟ್ ಲೆವೆಲ್ ತೊಗೊಂಡೋಗ್ಬೇಕಾ, ಮಿನಿಸ್ಟ್ರ್ ತೊಗೊಂಡೋಗ್ಬೇಕಾ, ಎಲ್ಲ ರೆಡಿ ಮಾಡಿಕೊಂಡು ಅವ್ರ ಗಮನಕ್ಕೆ ತೊಗೊಂಬಂದು ಈ ಕಾಲೇಜಿನ ಏನೋ ಒಂದು ಒಳ್ಳೆಯ ಹೆಸರು, ಕಾಲೇಜಿಗೆ ಒಂದು ಇತಿಹಾಸ ಇದೆ. ಈ ಕಾಲೇಜಿಗೆ ಒಂದು ಡೆವಲಪ್ ಮಾಡೇ ಮಾಡ್ತೀವಿ ಅಂತ ನಾವೆಲ್ಲರೂ ಪಣ ತೊಟ್ಟಿದ್ದೀವಿ. ನಮ್ಮ CDC ಮೆಂಬರ್ಸ್ ಎಲ್ಲರೂ ಸೇರಿ ಕಾಲೇಜಿನ ಅಭಿವೃದ್ಧಿ ಮಾಡಬೇಕಂತ ಎಲ್ಲರಿಗೂ ಮೈಂಡ್ ಸೆಟ್ಟಲ್ಲಿದೆ. ಆ ಒಂದು ಮಾಡ್ತೀವಿ. ಅದಕ್ಕೆ ಸಹಕಾರ ಕೊಡಬೇಕಂತ ನಾವು ಪ್ರಿನ್ಸಿಪಾಲ್ ಕೇಳ್ತಾ ಇದ್ದೀವಿ. ಸುಮಾರು 4 ತಿಂಗಳಿಂದ ಕೇಳ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ಅವ್ರು ಏನು ಮಾಡ್ತಾರೆ. ಒಂದು ವಾರ ಟೈಮ್ ತೊಗೊಂಡಿದ್ದಾರೆ. ಆ ಒಂದು ವಾರದಲ್ಲಿ ಮಾಡಿಲ್ಲ ಅಂದರೆ ಅದು ನೆಕ್ಸ್ಟ್ ಏನು ಮಾಡಬೇಕಂತ ನಾವು CDC ಮೆಂಬರ್ಸ್ ಎಲ್ಲ ಕೂತು ಒಂದು ನಿರ್ಧಾರ MLA ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಾವು MLA ಸಾಹೇಬ್ ಮಂಜುನಾಥ್ ಸರ್ಗೆ, ಕೊತ್ತೂರು ಮಂಜಣ್ಣ ಅವರಿಗೆ ಹೆಸರು ತರೋಂಥ ಕೆಲಸ ಮಾಡ್ತೀವಿ ಕಾಲೇಜಲ್ಲಿ ಅಂತ ನಾವು ಇದು ಮಾಡ್ತಾಯಿದ್ವಿ. ಹೌದು ಸರ್, ಅದನ್ನೇ ಹೇಳ್ತಾರೋದು. ಅವ್ರು ರಿಟೈರ್ಡ್ ಆಗ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಮಕ್ಕಳ ಬಗ್ಗೆ ಕಾಲೇಜಿನೇ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಕಾಲೇಜಿ ಇಲ್ಲ. ಸೊ ಅದರಿಂದ ನಾವು ಇವಾಗ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಏನು ಮಾಡ್ತಾರೆ ನೋಡೋಣ ನಾವು. ಯಾಕಂದರೆ ನಮ್ಮ ಕೊತ್ತೂರು ಮಂಜಣ್ಣ ಅವರು ಯಾವುದೇ ಕಾರಣಕ್ಕೂ ಕಾಲೇಜ್ ವಿಚಾರದಲ್ಲಿ 1 ಇಂಚ್ ಹಿಂದೆ ಮುಂದೆ ನೋಡಲ್ಲ. ಏನು ಸಮಸ್ಯೆ ಇದ್ದರೆ ಇಮಿಡಿಯೇಟಾಗಿ ಸಾಲ್ವ್ ಮಾಡಿಕೊಡ್ತಾರೆ. ಯಾಕಂದರೆ ಅವತ್ತು ಹೇಳಿದಾರೆ ಮಾತು, ಇವತ್ತು ಅದೇ ಮಾತು ಹೇಳೋದು ಅವರು. ಯಾಕಂದ್ರೆ ನಮಗೆ ಸಿಕ್ಕಿರೋ ಅದೃಷ್ಟ, ನಮಗೆ MLA ಸಿಕ್ಕಿರೋದು ನಮ್ಮ ಅದೃಷ್ಟ. ನಮಗೆ ಕೊತ್ತೂರು ಮಂಜಣ್ಣ ಅವರು ಅದನ್ನು ನಾವು ಯುಟಿಲೈಸ್ ಮಾಡ್ಕೊಬೇಕು ಅಷ್ಟೇ. ನಮ್ಮ ಇವರು MLA ಸಾಹೇಬರು ನಾವು ಯುಟಿಲೈಸ್ ಮಾಡ್ಕೊಬೇಕು ಅವರಷ್ಟೇ ನಾವು.